ಕುಮಟಾ ತಾಲೂಕಿನ ಕಾಗಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಘನಾಶಿನಿ ನಾಮಧಾರಿ ಸಭಾಭವನದಲ್ಲಿ ಪ್ರಸಕ್ತ ವರ್ಷದ ಗ್ರಾಮ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಕಾಗಾಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನವೀನ್ ಕುಮಾರ್ ಪ್ರಸ್ತುತ ಸಾಲಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ವಾರ್ಡ್ ಸಭೆಗಳ ಕಾರ್ಯಗಳು ಹಾಗೂ ಸಾರ್ವಜನಿಕರಿಂದ ಬಂದ ದೂರುಗಳ ವರದಿಯನ್ನ ವಾಚಿಸಿದ್ರು. ಬಳಿಕ ಗ್ರಾಮ ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಆಗಮಿಸಿದ್ರು. ಇನ್ನು ಸಾರಿಗೆ ಇಲಾಖೆ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ಸಮಯಕ್ಕೆ ಸರಿಯಾಗಿ ಬಸ್ ಬಿಡುವಂತೆ ಬಸ್ ಚಾಲಕ ಹಾಗೂ ಕಂಡಕ್ಟರ್ ವರ್ತನೆ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರು. ಈ ವೇಳೆ ಬಸ್ ಸೌಲಭ್ಯ ಸರಿಪಡಿಸುವುದರ ಬಗ್ಗೆ ಮೇಲಾಧಿಕಾರಿಗಳ ಜೊತೆಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಮತ್ತೆ ಇನ್ನೊಂದು ಮಹಿಳೆಯರ ಏನು ಆಧಾರ್ ಕಾರ್ಡ್ ಹಿಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆಗೆ ಸರಿಯಾಗಿ ವರ್ತನೆಯನ್ನ ನಮ್ಮ ಕಂಡಕ್ಟರ್ ಮಾಡ್ತಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಅನ್ನ ನನಗೆ ಮೌಖಿಕವಾಗಿ ಹೇಳಿದ್ದಾರೆ. ಜೊತೆಗೆ ನಮ್ಮ ವಾರ್ಡ್ ಸಭೆಯಲ್ಲಿ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಬಂದಿದೆ. ಇದ್ರ ಬಗ್ಗೆ ನೀವು ಮತ್ತೆ ಇದನ್ನ ಇಲಾಖೆ ಕಾರ್ಯಕ್ರಮಗಳನ್ನು ಹೇಳಿ ನನ್ನ ಪ್ರಶ್ನೆಗೂ ಸಹ ನೀವು ಸಾರ್ವಜನಿಕರಿಗೆ ವಾರ್ಡ್ ಸಭೆಯಲ್ಲಿ ಬಂದದ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಅದ್ರ ನಂತರ ಮುಂದೊಂದು ಬಳಿಕ ಪಿಡಬ್ಲ್ಯೂಡಿ ಅಧಿಕಾರಿಗಳು ಮಾತನಾಡಿ ವಿವಿಧ ಚರಂಡಿ ಹಾಗೂ ರಸ್ತೆ ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡಿದರು. ಆದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೆಲ ಕಡೆ ಚರಂಡಿ ವ್ಯವಸ್ಥೆ ಹಾಗೂ ರಸ್ತೆ ಕಾಮಗಾರಿ ಕಳಪೆಯಾಗಿದ್ದು ಕಾಮಗಾರಿಯೂ ಕೂಡ ಅರ್ಧಕ್ಕೆ ನಿಂತಿದ್ದು ಕೂಡಲೇ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಶಾಲಾ ವಲಯ ಹಾಗೂ ಅಪಘಾತ ವಲಯಗಳಲ್ಲಿ ರೋಡ್ ಹಂಪಗಳನ್ನು ಹಾಕುವುದಾಗಿ ಖಡಕ್ ಎಚ್ಚರಿಕೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಅದು SSTV ಪ್ರೋಗ್ರಾಮ್ 2022-23 ನಡೆಯಬೇಕಿತ್ತಲ್ಲ, ಅದು ಆಲ್ಮೋಸ್ಟ್ 70% ಎಲ್ಲ ಕವರ್ ಆಗಿದೆ. ಇನ್ನೇನು ಎಷ್ಟೇ ಮುಂದಿದೆಯಲ್ಲ ಡ್ರೈನೇಜ್ ಸಿಸ್ಟಮ್ ಪ್ಲಸ್ ಅದು ರಿಟೇನಿಂಗ್ ವಾಲ್ ಕಡೆ ಹೋಗ್ಬಿಟ್ಟಿದೆ ಸರ್. ಆಮೇಲೆ ಫರ್ನಿಚರ್ಸ್, ರೋಡ್ ಫರ್ನಿಚರ್ಸ್ ಅದು ಏನಿದೆಯಲ್ಲ ಕ್ಯಾಟೈಸು, ಆಮೇಲೆ ರಿಟೇನಿಂಗ್ ವಾಲ್ ರಿಲೇಟೆಡ್, ಆಮೇಲೆ ಡ್ರೈನೇಜ್ ಸಿಸ್ಟಮ್ ರಿಲೇಟೆಡ್ ಏನಿದೆಯಲ್ಲ ಆ ವರ್ಕ್ಸ್ ಎಲ್ಲ ಇನ್ನೂ ಆಗಬೇಕಾಗಿದೆ. ನೀವು ಹೋಗ್ಕೊಂಡಿದ್ದಲ್ಲ, ಇದು ಪ್ರಾಬಬ್ಲಿ ಅದು ಸ್ಟಾರ್ಟ್ ಮಾಡಬಹುದು. ಇದು ಎಕ್ಸಿಕ್ಯೂಟಿವ್ ಆರ್ಡರ್ ಇಂಜಿನಿಯರ್ಸ್ ಆಕ್ಚುಲಿ ಆಗಿದೆ, ಅವರಿಗೆ ಮಾಡಬೇಕಾಗಿದೆ ಅಷ್ಟೇ. ಅದು ಇನ್ನೂ ಅಪ್ರೂವಲ್ ಆಗಿಲ್ಲ, ಕೆಲಸ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ವರ್ಕ್ ಮಾಡಬೇಕಿದ್ರೆ ಸಾರ್ವಜನಿಕರ ಯಾವ್ದಾದ್ರು ಒಂದು ಆಸ್ತಿ ಹಾಳಾದ್ರೆ ಅದನ್ನ ಈಗ ನೀವು ಇಲಾಖೆಯಿಂದ ಯಾವ್ದಾದ್ರು ಒಂದು ಕಾಮಗಾರಿ ಮಾಡಬೇಕಿದ್ರೆ ಸಾರ್ವಜನಿಕರ ಆಸ್ತಿ ಅಥವಾ ಸರ್ಕಾರಿ ಆಸ್ತಿ ಯಾವ್ದಾದ್ರು ಹಾಳಾದ್ರೆ ಅದನ್ನ ಮಾಡ್ಕೊಡ್ಬೇಕಂತ ಹೇಳಿದ್ದಿಲ್ಲ. ಈಗ ನಮ್ಮ ಅಂಗಡಿಕೇರಿ ಮಾಡಲ್ಲಿ ಒಂದು ಗದ್ದೆಗೆ
ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ಅಘನಾಶಿನಿ ಗ್ರಾಮದಲ್ಲಿರುವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ, ಅಡಿಗೆ ಕೊಠಡಿ ಹಾಗೂ ಇನ್ನಿತರ ಸೌಲಭ್ಯವನ್ನ ಸಮರ್ಪಕವಾಗಿ ನೀಡುವಂತೆ ಆಕ್ರೋಶ ವ್ಯಕ್ತಪಡಿಸಿದರು. ಅರಣ್ಯ ಇಲಾಖೆಯಲ್ಲಿನ ಕೆಲ ಸಮಸ್ಯೆಗಳ ಬಗ್ಗೆ ಕೂಡ ತೀವ್ರವಾಗಿ ಚರ್ಚೆ ನಡೆಸಲಾಯಿತು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಬಾವಿ ತೆಗೆಯುವುದಕ್ಕಾಗಿ ಮಣ್ಣು ತೆಗೆದಿದ್ದು, ಎಷ್ಟು ಲೋಡ್ ಮಣ್ಣು ತೆಗೆದಿದ್ದಾರೆ, ಅದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಎಂದು ಸಾರ್ವಜನಿಕರು ವಾಗ್ವಾದಕ್ಕೆ ಇಳಿದರು. ಈ ವೇಳೆ ಪಂಚಾಯಿತಿಯವರು ಕೂಡ ಅನುಮತಿ ನೀಡಿಲ್ಲ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಅನುಮತಿಯನ್ನ ನೀಡಿಲ್ಲ. ಆದರೆ ಅನುಮತಿ ಇಲ್ಲದೆ ಹೇಗೆ ಮಣ್ಣು ತೆಗೆದವರು ಯಾರು ಅನ್ನೋದು ಮಾತ್ರ ಬಗೆಹರಿದಿಲ್ಲ. ಈ ವೇಳೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ನಡುವೆ ವಾಗ್ವಾದ ನಡೆಯಿತು. ಅದನ್ನ ವ್ಯಾಪ್ತಿಯಲ್ಲಿ ಬಂದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ 2 ಮಂದಿ ಇದನ್ನ ಹಸ್ತಕ್ಷೇಪ ಮಾಡುವುದಿಲ್ಲ. ಯಾಕಂದ್ರೆ ಊರಿನವರಿಗೆ ಇದು ಮಾಡಿದ್ರು. ಹಾಗಾಗಿ ನಿಮ್ಮ ಒಳಗಡೆ ಯಾರು ಹೇಳಿದ್ದು ಒಂದು ಗ್ಯಾಪ್ ಇದೆ. ಹಾಗಾಗಿ ಪಂಚಾಯತ್ ಮೆಂಬರ್ ಇವರನ್ನ ಕೇಳ್ತಾ ಇದ್ದಾರೆ. ಈಗ ಸಮಸ್ಯೆ ಬಂದದ್ದು ಅದನ್ನ ನೀವು ಯಾವ ರೀತಿ ಅದನ್ನ ಇದು ಮಾಡ್ತೀರ ಅಂತ ಹೇಳಬೇಕು. ಯಾಕಂದ್ರೆ ಆ ವಾರ್ಡ್ಗೆ ಏನು ಬಂದಿದೆ ಅದನ್ನ ಯಾರು ವಾರ್ಡ್ ಮಾಡಿದ್ದಾರೆ. ಈಗ ಒಬ್ಬರು ಇರ್ತಾರೆ, ಈಗ ಗುರುಕಾರದಲ್ಲಿ ಹೇಳ್ತಾರೆ ನಾವು ಬಾವಿ ತೆಗಿಲಿಕ್ಕೆ ಹೇಳಿದ್ರು, ಮಣ್ಣು ತೆಗಿಲಿಕ್ಕೆ ಹೇಳಿದ್ರು ಅಂತ. ಈಗ ಇದಕ್ಕೂ ಪೂರ್ವದಲ್ಲಿ ಯಾರಾಯ್ತು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರಿದ್ದಾರೆ ಅವರದ್ದು ಉತ್ತರವನ್ನು ಈಗ ತಗೊಂಡು ಮತ್ತೆ ನೀವು ಇದನ್ನ ತೆಗಿಬೇಕಾದ್ರೆ ನೀವಿದ್ರ ಇದನ್ನು ನೀವು ಗಮನಕ್ಕೆ ಬಂದಿಲ್ಲ. ಕ್ವಶನ್ ರೇಸ್ ಮಾಡಿ ತಗೊಂಡೋದವನು ನಾನೇ ಹಂಗಾಗಿ ಉತ್ತರಗಳು ಸಿಕ್ಕಿದೆ. ಮೊದಲು ಉತ್ತರ ಬೇರೆ, ಈಗಿನ ಉತ್ತರ ಬೇರೆ. ಅದನ್ನು ಕ್ಲಿಯರ್ ಮಾಡಿ ಪ್ಲೀಸ್ ಸಾರ್ವಜನಿಕವಾಗಿ. ಇಲ್ಲ ಕ್ಲಿಯರ್ ಮಾಡಿ ಸಾಧ್ಯನೇ ಇಲ್ಲ ಮಾಡಿದ್ರೆ ಸರ್ ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಳಿ ಅವರು ಅಂತ ಈಗ
ಅದು ನಿಮ್ಮ ಪರಿಚಯ ಕೇಳಿಲ್ಲ ನೀವು, ಅದು ಯಾವ ಸರ್ವೆ ನಂಬರಲ್ಲಿ ಮಣ್ಣು ತೆಗೆದಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿಲ್ಲ ಸರ್ವೆ ನಂಬರ್ ನಿಮಗೆ ಗೊತ್ತಿಲ್ಲ ಸರ್ವೆ ನಂಬರ್ ಯಾವುದು ಅಂತ. ಅದು ನಂತರದಲ್ಲಿ ಚರ್ಚೆ ಮಾಡಿದ್ವಿ, ಖುದ್ದಾಗಿ ಹೋಗಿ ಈ ವಿಚಾರ ಚರ್ಚೆ ಮಾಡಿಲ್ಲ. ನಾನು ಹೋಗಿದ್ದು ಪೈಪ್ ಸಮಸ್ಯೆ ಆಗಿದ್ದು ಹೋಗಿದ್ದೆ, ಹೋಗಿ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿ ವಿಚಾರ ಇದಲ್ಲ ಸರ್, ನಾನು ಹೇಳ್ತಿದ್ದೀನಲ್ಲ ಪೈಪ್ ಲೈನ್ ಮಾಡ್ತಿದ್ದೆ ಸರ್, ಸಮಸ್ಯೆ ಆಗಿದ್ದು ಸ್ಟಾಪ್ ಮಾಡಿಸಿದ್ರೆ ನಿಮ್ಮ ಅಧಿಕಾರಿಗಳು ಆ ವಿಚಾರಕ್ಕೆ ಹೋಗಿ ನಾವು ಮಾತಾಡಿದ್ವಿ. ಈ ವಿಚಾರ ಈ ಸಮಸ್ಯೆ ಬಂದ ತಕ್ಷಣದಲ್ಲಿ ಗ್ರಾಮ ಸಭೆಯಲ್ಲಿ ಇನ್ನೊಂದು ಗ್ರಾಮ ಸಭೆಯಲ್ಲಿ ಹೇಳಿದ್ದೆ, ಯಾವುದೇ ಅವ್ರು ಕೇಳಿದ್ರು ನಾವು ಮತ್ತೆ ನಮ್ಮ ಹತ್ರ ಬಂದು ಕೊಟೇಶನ್ ಕೊಡಿ ಅಂತ ಕೇಳಿದ್ರು ಅಧಿಕೃತವಾಗಿ, ಅದು ಕೊಟ್ಟಿಲ್ಲ. ಅದು ನಂತರದಲ್ಲಿ ಹೇಳಿ ಬಾವಿ ಮಾಡ್ತಾರೆ ಮಾಡಿದ್ದಾರೆ. ಯಾರು ಸರ್ ಈ ವೇಳೆ ಗ್ರಾಮ ಸಭೆಯ ನೋಡಲ್ ಅಧಿಕಾರಿಯಾಗಿ ಆಗಮಿಸಿದ ಮಣಿಕಂಠ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ, ಈ ಗ್ರಾಮ ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಆಗಮಿಸಿದ್ರು ಹಾಗೂ ಸಾರ್ವಜನಿಕರಿಂದ ಬಂದ ಕೆಲ ದೂರುಗಳ ಬಗ್ಗೆ ಕೂಡ ಚರ್ಚಿಸಲಾಯಿತು. ಕೆಲ ಅಧಿಕಾರಿಗಳು ಅನಿವಾರ್ಯ ಕಾರಣಗಳಿಂದ ಸಭೆಗೆ ಬಂದಿಲ್ಲ, ಅವರಿಗೂ ಕೂಡ ನಾವು ಲೆಟರ್ ಮೂಲಕ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತರುತ್ತೇವೆ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಹಾಗೂ ಗ್ರಾಮದ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. 2024-25ನೇ ಸಾಲಿನ ಗ್ರಾಮ ಸಭೆ ಕಾಗಲ್ ಪಂಚಾಯಿತಿಯಲ್ಲಿ ಅವಿನಾಶ್ ನಾಮದಾರ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಗ್ರಾಮ ಸಭೆಯ ಕುರಿತಂತೆ ಎಲ್ಲ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಕೆಲವು ಅಧಿಕಾರಿಗಳು ಹಾಜರಿದ್ದು ಅವರು ಕೆಲವು ವಿಷಯಗಳು ಹೇಳಿದ್ದಾರೆ. ಆ ವಿಷಯಗಳಿಗೆ ನಾವು ಸ್ಪಂದಿಸಿದ್ದೀವಿ ಮತ್ತು ಕೆಲವೊಂದು ಇಲ್ಲೇ ಆಗುವಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಇನ್ನು ಕೆಲವಂಥ ವಿಷಯಗಳು ಇದ್ದದ್ದು ಅದು ಆ ಡಿಪಾರ್ಟ್ಮೆಂಟ್ಗೆ ಏನು ಸಂಬಂಧ ಇದೆಯೋ ಅವರಿಗೆ ಲೆಟ್ರ್ ಮುಖಾಂತರ ಕಳಿಸ್ತೀವಿ. ಅವರು ಅದಕ್ಕೆ ವಿಷಯವನ್ನು ತಿಳಿಸ್ತಾರೆ ಏನಿದೆ ಅಂತೇಳಿ, ಅದು ಕೂಡ ನಿರ್ಣಯ ತಗೊಳ್ತೇವೆ. ಪ್ರತಿಯೊಂದು ವಿಷಯ ಕೂಡ ಗ್ರಾಮ ಸಭೆಯ ಠರಾವಲ್ಲಿ ನಾವು ಸೇರಿಸ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಬೇಕು ಅದು ಕ್ರಮ ಕೈಗೊಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ಹೆಸರು ಸಾವಿತ್ರಿ ಪಟ್ಗಾರ್ ಅಂತೇಳಿ ಕಾಗಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಇವತ್ತು ನಮ್ಮದು ನಾಮದಾರಿ ಸಭಾಭವನದಲ್ಲಿ ಗ್ರಾಮ ಸಭೆ ನಡೆಯಿತು. ಈ ಗ್ರಾಮ ಸಭೆಯಲ್ಲಿ ಎಲ್ಲ ಇಲಾಖಾ ಅಧಿಕಾರಿಗಳು ಹಾಜರಿದ್ದು 100ಕ್ಕೂ ಹೆಚ್ಚು ಮಂದಿ ಗ್ರಾಮಸ್ಥರು ಈ ಸಭೆಯಲ್ಲಿ ಬಂದಿದ್ದರು. ಗ್ರಾಮಸ್ಥರು ತಮ್ಮ ಅಹವಾಲುಗಳನ್ನು ಹೇಳಿದರು. ಅದಕ್ಕೆ ಇಲಾಖಾ ಅಧಿಕಾರಿಗಳಿಂದ ಪರಿಹಾರ ಹಾಗೂ ಮಾಹಿತಿಯನ್ನು ಕೂಡ ಕಂಡುಕೊಂಡರು. ಕೆಲವು ಪರಿಹಾರಗಳನ್ನು ನಮ್ಮ ಬರವಣಿಗೆಯ ಮೂಲಕ ಪತ್ರದ ಮೂಲಕ ಮೇಲಾಧಿಕಾರಿಗಳಿಗೆ ತಿಳಿಸುವುದಾಗಿ, ಮುಂದಿನ ಹಂತದಲ್ಲಿ ಅವರಿಗೆ ತಮ್ಮ ಮಾಹಿತಿಯನ್ನು ತಿಳಿಸುವುದಾಗಿ ಅವರು ತಿಳಿಸಿದರು. ಸಾಕಷ್ಟು ವಿಷಯಗಳು ಕೂಡ ಚರ್ಚೆ ಆಗಿದೆ. ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಇಲ್ಲೇ ಪರಿಹರಿಸಿದ್ವಿ. ಈಗ ಕೆಲವೊಂದು ವಿಚಾರಗಳಿಗೆ ಪರಿಹಾರ ಸಿಗಲಿಲ್ಲ. ಅದಕ್ಕೆ ಯಾವ ರೀತಿ ಕ್ರಮ ಬೇಕು? ಅದಕ್ಕೆ ಮೇಲಾಧಿಕಾರಿಗಳಿಂದ ಅವರು ಸೂಕ್ತ ಸಂಬಂಧಪಟ್ಟ ಇಲಾಖೆಯವರ ಹತ್ರ ಅವರು ಚರ್ಚಿಸಿ ಅದಕ್ಕೆ ಸಂಬಂಧಪಟ್ಟ ಒಂದು ಅಹವಾಲುಗಳನ್ನು ಅಥವಾ ಒಂದು ಸಂಬಂಧಪಟ್ಟ ಮಾಹಿತಿಗಳನ್ನು 15 ದಿನಗಳ ಒಳಗಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಿಳಿಸುವುದಾಗಿ ತಿಳಿಸಿದರು. ಇಲಾಖೆ ಅಧಿಕಾರಿಗಳು ಕೂಡ ಬರಲಿಲ್ಲ, ಸೊ ಅವರಿಗೆ ಮಾಹಿತಿ ನೀಡಿದ್ರು ಅಥವಾ ಎಲ್ಲ ಇಲಾಖಾ ಅಧಿಕಾರಿಗಳು ನಾವು ಮಾಹಿತಿಯನ್ನು ನೀಡಿದ್ವಿ. ಆದರೆ ಕೆಲವೊಂದಿಷ್ಟು ಸಭೆ ಅವರ ಒಂದು ಮೀಟಿಂಗ್ ಅದಿದ್ದ ಕಾರಣದಿಂದ ಕೆಲವೊಂದಿಷ್ಟು ಇಲಾಖಾ ಅಧಿಕಾರಿಗಳು ಇಲ್ಲಿ ಹಾಜರಿರಲಿಲ್ಲಾಗಿತ್ತು. ಆ ಇಲಾಖಾ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ನೋಡಲ್ ಅಧಿಕಾರಿಗಳ ಹತ್ರ ಅವರೆಲ್ಲ ಅರ್ಜಿ ಅಹವಾಲುಗಳನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಅದನ್ನು ಕಳಿಸ್ತೇವೆ. ಈ ವೇಳೆ ಸಭೆಯಲ್ಲಿ ಪ್ರಶಾಂತ್ ಶೆಟ್ಟಿ, ಶಶಿಕಾಂತ್ ನಾಯ್ಕ್, ಗೀತಾ ಹರಿಕಂತ್ರ, ಶಿವಯ್ಯ ಹರಿಕಂತ್ರ, ದಿವಾಕರ್ ನಾಯ್ಕ್, ವಿಷ್ಣು ನಾಯ್ಕ್, ಗ್ರಾಮಸ್ಥರಾದ ಸೋಮನಾಥ್ ಗೌಡ, ಲಂಬೋದರ್ ನಾಯ್ಕ್, ಮೋಹನ್ ನಾಯ್ಕ್, ಹರಿಶ್ಚಂದ್ರ ನಾಯ್ಕ್, ಜಗ್ಗು ನಾಯ್ಕ್ ಹಾಗೂ ಇತರ ಗ್ರಾಮಸ್ಥರು ಸಭೆಯಲ್ಲಿ ಭಾಗಿಯಾಗಿದ್ದರು. ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಕುಮಟಾ.